ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಪಣವನ್ನ ತೊಟ್ಟಿದೆ. ಆದರೆ ಅಲ್ಲೇ ಇರುವಂತಹ ಕೆಲ ಪೊಲೀಸರು ಈ ಡ್ರಗ್ ಪೆಡ್ಲರ್ಗಳ ಜೊತೆ ಕೈ ಜೋಡಿಸಿದ್ದಾರೆ. ಹೀಗಾಗಿ ಇದರಲ್ಲಿ ಈ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾದ ಕೆಲ ಪೊಲೀಸರ ಅಮಾನತನ್ನ ಮಾಡಲಾಗಿದೆ. ಇದರ ಒಂದು ರಿಪೋರ್ಟ್ ಇಲ್ಲಿದೆ. ಡ್ರಗ್ ಪೆಡ್ಲರ್ಗಳ ಜೊತೆಗೆ ಪೊಲೀಸರ ಲಿಂಕ್, ಡ್ರಗ್ಸ್ ಸಪ್ಲೈಗೆ ಸಹಾಯ, ಪೊಲೀಸರು ಸಸ್ಪೆಂಡ್, ಇನ್ಸ್ಪೆಕ್ಟರ್ ಸೇರಿ 11 ಪೊಲೀಸರು ಅಮಾನತು. ಹೌದು, ಡ್ರಗ್ ಪೆಡ್ಲರ್ಗಳ ಜೊತೆ ಸೇರಿ ಡ್ರಗ್ ಮಾಫಿಯಾದಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ ಬೆಂಗಳೂರಿನ ಚಾಮರಾಜಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಮಂಜಣ್ಣ ಸೇರಿ 11 ಜನ ಪೊಲೀಸರ ತಲೆದಂಡವಾಗಿದೆ. ಡ್ರಗ್ ಪೆಡ್ಲರ್ಸ್ ಜೊತೆಗೆ ಪೊಲೀಸರ ನಂಟು ಹಿನ್ನೆಲೆ ಚಾಮರಾಜಪೇಟೆ ಮತ್ತು ಜೆಜೆ ನಗರ ಠಾಣೆಯ 11 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇತ್ತೀಚೆಗೆ ಆರ್ಆರ್ ನಗರ ಠಾಣೆ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸಿದ್ರು. ಟೈಡಲ್ ಟ್ಯಾಬ್ಲೆಟ್ ಪೆಡ್ಲಿಂಗ್ ಕೇಸ್ನಲ್ಲಿ ಸಲ್ಮಾನ್ ಅಲಿಯಾಸ್ ಪಾಪಾ, ಸಲ್ಮಾನ್ ಅಲಿಯಾಸ್ ಪುಟಾಟ್, ನಿಯಾಜ್, ನವಾಜ್, ರೇಷ್ಮಾ ಅನ್ನೋರು ಸೇರಿ 6 ಆರೋಪಿಗಳನ್ನ ಬಂಧಿಸಿದ್ರು. ಬಂಧಿತರಿಂದ 4 ಲಕ್ಷ ನಗದು ಹಾಗೂ 4 ಲಕ್ಷ ಮೌಲ್ಯದ 1,000 ಟೈಟಾಲ್ ಮಾತ್ರೆಗಳನ್ನ ಸೀಸ್ ಮಾಡಿದ್ರು. ತನಿಖೆ ಮುಂದುವರೆಸಿದ್ದ ಪೊಲೀಸರೇ ಇವರಿಗೆ ಶ್ರೀರಕ್ಷೆ ಆಗಿದ್ರು ಅನ್ನೋ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಆರೋಪಿಗಳು ಚಾಮರಾಜಪೇಟೆ ಮತ್ತು ಜೆಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಟೈಟಾಲ್ ಪೆಡ್ಲಿಂಗ್ ಮಾಡೋಕೆ ಪೊಲೀಸರಿಗೆ ಒಬ್ಬೊಬ್ರು 1 ರಿಂದ 1.5 ಲಕ್ಷ ಮಂತ್ಲಿ ಕಮಿಷನ್ ಕೊಡ್ತಿದ್ರು ಅನ್ನೋದು ಗೊತ್ತಾಗಿದೆ. ಪೊಲೀಸರ ಇನ್ವಾಲ್ವ್ಮೆಂಟ್ ಬಗ್ಗೆ ಹೆಚ್ಚಿನ ತನಿಖೆ ನಡೆಸುವಂತೆ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ಗೆ ತನಿಖೆ ಜವಾಬ್ದಾರಿ ವಹಿಸಿದ್ರು. ಎಸಿಪಿ ಚಂದನ್ ತನಿಖೆ ವೇಳೆ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಣ್ಣ, ಎಸ್ಬಿ ಕಾನ್ಸ್ಟೇಬಲ್ ಶಂಕರ್, ಪ್ರಸನ್ನ, ಶಿವರಾಜ್, ಆನಂದ್, ರಮೇಶ್ ಬಾನೋಂದ್ ಹಾಗೂ ಜೆಜೆ ನಗರ ಠಾಣೆಯ ಕುಮಾರ್, ಆನಂದ, ಬಸವಣ್ಣ ಮತ್ತು ಮಹೇಶ್ ಅನ್ನೋರು ಭಾಗಿಯಾಗಿರೋದು ಗೊತ್ತಾಗಿದೆ. ಇವರೇ ಪೆಡ್ಲಿಂಗ್ ಮಾಡೋಕೆ ಸಹಾಯ ಮಾಡ್ತಿದ್ರು, ಜೊತೆಗೆ ಕೆಲ ಐಡಿಯಾಗಳನ್ನ ಕೊಟ್ಟಿದ್ರು ಅನ್ನೋಕೆ ಸಾಕ್ಷ್ಯಗಳು ಲಭ್ಯ ಆಗಿತ್ತು. ಆರೋಪ ಕಂಡುಬಂದ ಹಿನ್ನೆಲೆ ಡಿಸಿಪಿ 10 ಜನ ಪೊಲೀಸರನ್ನ ಅಮಾನತಿಗೆ ಶಿಫಾರಸು ಮಾಡಿದ್ರು. ಡಿಸಿಪಿ ವರದಿ ಆಧರಿಸಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಈ 11 ಜನ ಅಷ್ಟೇ ಅಲ್ಲ, ನಗರದ ಬೇರೆ ಬೇರೆ ಠಾಣೆಯ ಪೊಲೀಸ್ ಅಧಿಕಾರಿ, ಸಿಬ್ಬಂದಿಯೂ ಭಾಗಿಯಾಗಿರೋ ಶಂಕೆ ಇದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಏನೇ ಆಗ್ಲಿ, ಇಂತಹ ಪೊಲೀಸರು ಇಡೀ ಸಮಾಜಕ್ಕೆ ದೊಡ್ಡ ಮಾರಕ. ಕಳ್ಳಕಾಕರು, ಕೊಲೆಗಾರರನ್ನ ಹಿಡಿದು ಬುದ್ಧಿ ಕಲಿಸುವ ಪೊಲೀಸ್ ಇಲಾಖೆ ಮೊದಲು ತಮ್ಮ ಇಲಾಖೆಯಲ್ಲಿರೋ ಇಂಥವರಿಗೆ ಬುದ್ಧಿ ಕಲಿಸಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.